ಉಗ್ದೆ ಥೂ ಅಂತ. ಲಾಸ್ಟ್ ವಿಡಿಯೋ ಕ್ರೇಜಿ ಸಿಸ್ಟರ್ಸ್ ಅವಳನ್ನ ಕರ್ಕೊಂಡೋಗಿ ಕೊಡ್ತಾರೆ ಮೋಮೋಸ್ ಫಾರ್ 12 ಬರ್ಡೇ. ನೋಡಿ ಗಿಫ್ಟ್ಗಿನ್ನ ಪರ್ಸ್ ಸಿಕ್ಕಿದೆ ನಮ್ಗೆ ಅಂತ. ಕೊಡ್ತೀನಿ ನಾಳೆ ಕೊಡ್ತೀನಿ. Hey guys, welcome back to our YouTube channel Crazy Sisters Tej and Diksha. Guys, ನನ್ನ ತರ ನಮ್ಮ ಮಮ್ಮಿ ಹೇಳಿದ್ರು ಉಗ್ದೆ ಥೂ ಅಂತ. ಯೂಟ್ಯೂಬ್ ಬಿಟ್ಬಿಡ್ಬೇಕಂತ ಗಾಯ್ಸ್, ಎಲ್ಲ ಇನ್ಸ್ಟಾ ಎಲ್ಲ ಡಿಲೀಟ್ ಮಾಡ್ಬೇಕಂತ. ಬಟ್ ಸ್ಟಿಲ್ ನಾವು ಯೂಟ್ಯೂಬ್ ಮಾಡ್ತಾ ಇದೀವಿ. ಸ್ನ್ಯಾಪ್ ಫಸ್ಟ್ ಮೆಂಟಲ್ ಸ್ನ್ಯಾಪ್. ಇದು ಆಕ್ಚುಲಿ ಚೆನ್ನಾಗಿರೋದು. ಗಿಡ ಮರ ಕಲ್ಸಿದ್ನಲ್ಲ ಇವತ್ತು. ಗಿಡ ಮರ ಕಲ್ಸಿದ್ರೆ ಗುಡ್ ಅಂತ ಇವತ್ತು. ತಾಯಿಗೆ ಕೈ ಮುಗಿಸಿ ದೇವ್ರ ಒಳ್ಳೇದ್ ಮಾತನ್ನ ಏನಂತೀರಾ ಅಷ್ಟೇ. ಸೊ ನೋಡೋಣ ಗೈಸ್, ಇಲ್ಲ ನಡೀತಿದೆ. ಬಟ್ ದೀಕ್ಷಾ ಬರ್ಡೇ ವ್ಲಾಗ್ ಅಟ್ ಲೀಸ್ಟ್ ಅದ್ ಮಾಡ್ಬೇಕಲ್ವಾ, ಸೊ ಅದಕ್ಕೆ ಅದ್ ಮಾಡೋಣ ಅಂತ ಒಪ್ಕೊಂಡಿದ್ದಾರೆ. ಸೊ ಈ ವ್ಲಾಗ್ ಏನು ಅಂದ್ರೆ ನೋಡು, ಸೌಂಡ್ ಆಫ್ ಮಾಡಕ್ ಹೇಳು. ಕ್ರೇಜಿ ಸಿಸ್ಟರ್ಸ್ ಯಾ ಲಾಸ್ಟ್ ವಿಡಿಯೋ ಗೈಸ್. ಇದು ನಮ್ದು ಜೋಕ್ ಮಾಡ್ತಿಲ್ಲ, ಪ್ರ್ಯಾಂಕ್ ಮಾಡ್ತಿಲ್ಲ. ಮಾಮ್ ಇಸ್ ಸೀರಿಯಸ್. ನಾನು ಮಾಲೆ ಇಟ್ಕೋಬೇಕು ತಲೆಗೆ ಸಣ್ಣ ಮಾಲೆ. ಸೊ ಏನು ದೀಕ್ಷು ಅಂತ ಇದೀನಿ ನೋಡು. ಏನ್ ವಿಡಿಯೋ ಇದು ಗೆಸ್ ಮಾಡು. ಏನ್ ವಿಡಿಯೋ ಗೆಸ್ ಮಾಡು. ಅವಳು ಅನ್ಕೊಂಡಿದ್ದಾಳೆ ಮೋಮೋಸ್ ಕೊಡ್ಸಕ್ ಹೋಗ್ತಾ ಇದೀವಿ ಅಂತ. ಬಟ್ ಸ್ಟಿಲ್ ಇಟ್ಸ್ ಅ ಸರ್ಪ್ರೈಸ್ ಫಾರ್ ಯು. ಗೆಸ್ ವಾಟ್? ಏನೋ ಸರ್ಪ್ರೈಸ್ ಅಂತ ಹೇಳ್ತಾ ಇದೀವಿ. ಓಕೆ, ಮೋಮೋಸ್. ಯು ಹ್ಯಾವ್ ಅ ಸರ್ಪ್ರೈಸ್. ಗೆಸ್ ವಾಟ್ ಫಾರ್ ಯುವರ್ ಬರ್ಡೇ? ಗೆಸ್. ನೋ ಗೆಸ್. ಮಮ್ಮಿ ಹೇಳ್ಬಿಟ್ಟಾ? ಇಲ್ಲ. ಸೊ ಗೈಸ್, ದೀಕ್ಷಾಗ್ ಸರ್ಪ್ರೈಸ್ ಆಕ್ಚುಲಿ ತಂದ್ಬಿಟ್ಟು ಕೊಡೋಣ ಬರ್ಡೇ ದಿನ ಅಂತ ಹೇಳ್ದೆ ನಾನು. ಬಟ್ ಮಮ್ಮಿ ಇಲ್ಲ, ಅವಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ಏನ್ ಮಾಡೋದು, ಸೈಜು ಎಲ್ಲ ಗೊತ್ತಾಗ್ಬೇಕಲ್ಲ. ಸೊ ಸ್ಪಾಯ್ಲರ್ ಅಲರ್ಟ್, ಅವಳನ್ನ ಕರ್ಕೊಂಡೋಗಿ ಕೊಡ್ತಾರೆ. ಕಮ್ ಲೆಟ್ಸ್ ಗೋ. ಏನಾದ್ರೂ ಪರವಾಗಿಲ್ಲ, ಅವಳಿಗೆ ಸರ್ಪ್ರೈಸ್ ಅಂತ ಕೊಟ್ರೆ ಸಾಕು, ಖುಷಿ ಆಗುತ್ತೆ. ಹೌದು ಗೈಸ್, ಅವಳಿಗೆ ನಾವೇನ್ ರೇಗಿಸ್ತಾ ಇದೀವಿ ಅಂದ್ರೆ ಬರ್ಡೇ ಮಾಡಲ್ಲ, ಕೇಕ್ ಕೂಡ ಕಟ್ ಮಾಡಲ್ಲ. ಎಷ್ಟು ಏನ್ ಹುಡುಕ್ತಿದ್ಯಾ? ಏನೋ ಹೋಗ್ತಾ ಇದೀನಿ. ಎಷ್ಟು ಗೋಳೈಕೊಂತಿದೀವಿ ಅಂದ್ರೆ. ಬಟ್ ಏನೋ ಸರ್ಪ್ರೈಸ್ ಇದೆ, ಅವಳಿಗೆ ಹೇಳ್ತಿಲ್ಲ, ಏನು ಹೇಳ್ತಿಲ್ಲ ಈ ಸತಿ. ಬಟ್ಟೆ ಮಾತ್ರ ಒಂದು ತೋರಿಸ್ಬಿಟ್ಟು ಆರ್ಡರ್ ಮಾಡಿದೀವಿ ಅಷ್ಟೇ. ಮತ್ತೆ ಇದು ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಸಿಲ್ವರ್ No. Why do you think it's silver? ಯಾವ ತರದ್ದು? You only guess. ಯಾವ ತರದ್ದು? ಲೈಕ್ ಜ್ಯುವೆಲ್ರಿ ಇಲ್ಲ ಬಟ್ಟೆ ಇಲ್ಲ ತಿನ್ನಕ ಇಲ್ಲ? You should only tell. For birthday it is. ಏನು? Momos. Moe. 12 momos for 12 birthday. Guys, Diksha is like ನನ್ನ ಮೋಮೋಸ್ ಆ ಕಡೆ ಇರೋದು. Told you surprise. Gift ಬೇಡ ಅಂದಿದ್ದೆ. Guess ಏನು guess? I said no. ಲಾಸ್ಟ್ ಬರ್ಡೇಗೆ ಕೊಟ್ಟಿದ್ದು ಸಿಲ್ವರ್ ಇಯರಿಂಗ್ ಅಂಡ್ ಸಿಲ್ವರ್ ಚೈನ್. ಅದಕ್ಕೆ ಮ್ಯಾಚಿಂಗ್ ಸಿಲ್ವರ್ ಸಂತೋಷಕ್ಕೆ ಸರ್ಪ್ರೈಸ್ ಇಸ್ ಹಿಯರ್. ನೋಡಿ, ಮಮ್ಮಿ ಕಾಲ್ ಚೈನ್ ಅಂತ ಕೇಳ್ಬಿಟ್ರು. ವಾಟ್ಸ್ ದ ರಿಯಾಕ್ಷನ್? ದೀಪಂಗ್ ನೋಡ್ತಾ ಆಮೇಲೆ ಇವಾಗ ಎಂಕಿ ಪಿಂಕಿ ಅಡುಗೆ ಮಾಡ್ತಿದ್ದಾಳೆ. ಕಸು 3 ನೀವು ಹೇಳಿ ಯಾವ ಚೆನ್ನಾಗಿದೆ. ದೀಕ್ಷಾಸ್ ಗಿಫ್ಟ್. ಥ್ಯಾಂಕ್ ಯು. ಒಮ್ಮೆ ಗಿಫ್ಟ್ಗಿನ್ನ ಪರ್ಸ್ ಸಿಕ್ಕಿದೆ ನಮಗೆ ಅಂತ. Guys, also Lolly successfully stole it from one shop. I feel
your bag first will take. Thank you so much, my sister. My mom is there doing shopping. The next day. ಹೇ ಗಾಯ್ಸ್, ಸೊ ನಿನ್ನೆ ನಾವು ಹೋಗ್ಬಿಟ್ಟು ದೀಕ್ಷಾಗೆ ಗಿಫ್ಟ್ ತಗೊಂಬಂದ್ವಿ, ಅದು ನೋಡಿದ್ರಲ್ಲ. ಆ್ಯಂಡ್ ಇವತ್ತು ಕಾಲೇಜ್ ಹೋಗಿ ಬಂದ್ಬಿಟ್ಟು ತಿಂದ್ಬಿಟ್ಟು ಸರಿ ಇವಾಗ ಅವಳು ಬಂದ್ಬಿಟ್ರೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಮಾಡೋಣ ಅಂದ್ಕೊಂಡೆ. ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಒಂದು ಲೆಟರ್ ಅಂತೂ ಮಾಡೋಣ, ಚೆನ್ನಾಗಿರೋ ಲೆಟರ್ ಒಂದು. ಆ್ಯಂಡ್ ಅವಳು ಹೇಳ್ತಿದ್ಲು ನಂದು ಆಲ್ಬಮ್ಮೇ ಇಲ್ಲ, ನಿಂದೆಲ್ಲ ಆಲ್ಬಮ್ ಇದೆ ಅಂತ. ನಮ್ಮ ಒಂದು ವಿಡಿಯೋ ಮಾಡಿದ್ದೀವಿ, ಅದನ್ನ ಪೋಸ್ಟ್ ಮಾಡಿಲ್ಲ, ರಿಯಾಕ್ಟಿಂಗ್ ಟು ಓಲ್ಡ್ ಆಲ್ಬಮ್ ಪಿಕ್ಸ್ ಅಂತ. ಸೊ ಅದ್ರಲ್ಲಿ ಹೇಳ್ತಿದ್ಲು ನನಗೆ ನನ್ನ ಬರ್ಡೇಗೆ ಆಲ್ಬಮ್ ಮಾಡು ಅಂತ ಅಂದ್ಬಿಟ್ಟು. ಅದಕ್ಕೆ ನನಗೆ ಅವಳದು ಹಳೆ ಫೋಟೋಸ್ ಎಲ್ಲ ಕಂಪ್ಯೂಟ್ರಲ್ಲಿದೆ. ಸೊ ಆ ಕಂಪ್ಯೂಟ್ರಿಂದ ಪೆನ್ ಡ್ರೈವಲ್ಲಿ ಹಾಕೊಂಡು ತಗೊಂಬ ಅಂತ ಪಪ್ಪಾಗೆ ಹೇಳಿದ್ದೀನಿ. ಪಪ್ಪ ಏನಾದರೂ ತಂದರೆ ಫೋಟೋಸ್ ಎಲ್ಲ ಒಂದು ಸ್ವಲ್ಪ ಪ್ರಿಂಟ್ ಹಾಕ್ಬಿಟ್ಟು ನಾನೇ ಸ್ಟಿಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಏನು ಗೊತ್ತಾಗ, ನಾನು ಇದು 1 ತಿಂಗಳು ಮುಂಚೆಯಿಂದನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಬರೀ 3 ದಿನ ಉಳಿದಿರೋದು, 21st ಇವತ್ತು. ಏನೇನು ಮಾಡ್ತೀನೋ ನೋಡೋಣ, ಆದಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಂಡ್ ಅವಳಿಗೆ 12 ಇಯರ್ಸ್ಗೆ 12 ಗಿಫ್ಟ್ಸ್ ಬೇಕು ಅಂತ ಹೇಳ್ತಿದ್ಲು. ಆ್ಯಕ್ಚುಲಿ ಅವಳು 10 ಇಯರ್ಸ್ಗೆ ಕೇಳಿದ್ಲು, 10 ಇಯರ್ಸ್ ಕೇಳಿದ್ಲು, 11 ಇಯರ್ಸ್ ಕೇಳಿದ್ಲು. ನಂದು 18 ಇಯರ್ಸ್ ಬರ್ಡೇಗೆ 18 ಗಿಫ್ಟ್ಸ್ ಅಂತ ಮಾಡಿದ್ದೀವಿ. ಸೊ ಅದನ್ನು ಪೋಸ್ಟ್ ಮಾಡ್ತೀನಿ. ಅದಕ್ಕೆ ಅವಳಿಗೂ ಬೇಕಂತ ಹೇಳ್ತಿದ್ದು. ಸೊ 12 ಗಿಫ್ಟ್ಸ್ ಆಗುತ್ತಾ ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ, ಬಟ್ ಮಾಡೋಣ ಏನಾದರೂ. ಮೈ ಗಾಡ್ ಗೈಸ್, ಯು ವೋಂಟ್ ಬಿಲೀವ್ ದಿಸ್. ನಾನೆಲ್ಲ ಹುಡುಕ್ತಿದ್ದೆ ಆಯ್ತಾ ಸಾಮಾನುಗಳು. ಆ್ಯಂಡ್ ಲುಕ್ ವಾಟ್ ಐ ಫೌಂಡ್. ಲೈಕ್ ಇಷ್ಟೊಂದಿದೆ. ನಾನು ಅನ್ಕೊಂತಿದ್ದೆ ಕಲರ್ ಶೀಟ್ಸ್ ಎಲ್ಲ ತರಬೇಕು ಅಂತ. ನಾನು ತಂದ್ಬಿಡ್ತಿದ್ದೆ ಕಾಲೇಜಿಂದ, ಹುಡುಕಿದ್ದಿಲ್ಲ ಅಂದರೆ ಸರಿಯಾಗಿ. ಸೊ ಏನು ತೋರಿಸ್ತೀನಿ ಏನು ಸಿಕ್ತು ಅಂದ್ಬಿಟ್ಟು. ಶೀಟ್ ಹೆಂಗೂ ಇರುತ್ತೆ ಗೊತ್ತಿತ್ತು, ಬಟ್ ಇದು ಸಿಕ್ಕಿತ್ತು, ಸಖತ್ ಶಾಕು. ಆಮೇಲೆ ಈ ಕಲರ್ ಪೆನ್ಸ್ ಇತ್ತು, ಕ್ರಯಾನ್ಸ್ ಇದೆ ಒಂಚೂರು, ಆಮೇಲೆ ಸ್ಕೆಚ್ ಪೆನ್ ಇದೆ ಅನ್ಸುತ್ತೆ. ಆ್ಯಂಡ್ ಇದೆಲ್ಲ ಚಾರ್ಟ್ ಇದೆ. ಇದೆಷ್ಟು ವರ್ಷ ಹಳೇದು ಗೊತ್ತಾ ಗೈಸ್. ಇವಾಗ ಏನಾದರೂ ಮಾಡೋಣ. ನನಗೆ ಏನು ಗೊತ್ತಾ ಗೈಸ್, ನಂಗೆ ಈ ಥರದ್ದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಎಲ್ಲ ಮಾಡೋಕ್ಕಂತಂದರೆ ನಂಗೆ ತುಂಬಾ ಇಷ್ಟ. ಬಟ್ ಇವಾಗ ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಏನೂ ಮಾಡ್ತಿಲ್ಲ ಅಷ್ಟೇ. ಆ್ಯಂಡ್ ನಾನು ಎಷ್ಟೆಷ್ಟು ಮಾಡಿಕೊಡ್ತಿದ್ದೆ ಗೊತ್ತಾ ಅವಾಗೆಲ್ಲ. ನಾವು ಸ್ಕೂಲಲ್ಲಿ ಎಲ್ಲರಿಗೂ ಕೊಟ್ಕೊತಿದ್ವಿ. ಆ್ಯಂಡ್ ನನ್ನ ಮಮ್ಮಿಗೆ ಪಪ್ಪಾಗೆ ಎಷ್ಟು ಲೆಕ್ಕನೇ ಇಲ್ಲ ಗೈಸ್, ಅಷ್ಟು ಕೊಟ್ಟಿದ್ದೀನಿ. ಒಂದು ಕೂಡ ತೋರಿಸಲ್ಲ ಅವ್ರು. ಇವಾಗ ನಾನು ತೋರಿಸಿ ಅಂತಂದರೆ ಹಂಗೆ ಮಾಡ್ತಾರೆ. ಸೊ ನನ್ನ ಸ್ಕೂಲ್ ಕೊಟ್ಟಿರೋದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ನಾನು ಒಂದ್ಸತಿ ವ್ಲಾಗ್ ಮಾಡ್ತೀನಿ ಅದನ್ನು, ಆಯಿತಾ. ಸೊ ಬನ್ನಿ ಇವಾಗ ದೀಕ್ಷಾ ಏನಾದರೂ ಮಾಡೋಣ. ಸೊ ಗೈಸ್, ಪಪ್ಪಾಗೆ ಹೇಳಿದ್ದೆ ನಾನು ದೀಕ್ಷಾ ಫೋಟೋ, ಹಳೆ ಫೋಟೋ ಎಲ್ಲ ತೊಗೊಂಬ ಅಂತ, ತಂದಿಲ್ಲ ಸರಿ ಅಂತ ಅಂದ್ಬಿಟ್ಟು ನಾನು ಹಂಗೆ ಇರೋ ಫೋಟೋನ ಪ್ರಿಂಟ್ ತೊಗೊಂಬಂದೆ ಕಾಲೇಜಿಂದ ಬರೋವಾಗ. ಮತ್ತು ಒಂದು ಕಾರ್ಡ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಇದೊಂದು ಚಿಕ್ಕ ಕಾರ್ಡ್ ಚೆನ್ನಾಗಿ ಕ್ಯೂಟಾಗಿರುತ್ತೆ ಅಂದ್ಬಿಟ್ಟು ಮಾಡಿದೆ. ಆ್ಯಂಡ್ ಇದನ್ನು ಹೆಂಗೆ ಮಾಡಿದೆ ಗೊತ್ತಾ, ನಾನು ಸುಟ್ಬಿಟ್ಟು ಅಲ್ಲ. ಆಮೇಲೆ ಫೈನಲ್ ಲುಕ್ ಈ ಥರ ಕಾಣ್ತಿದೆ, ಚೆನ್ನಾಗಿದೆ ಅಲ್ವಾ. ಆಮೇಲೆ ಗಾಯಸ್ ಇವಳು ಸಿಲ್ವರ್ ರಿಂಗ್ ಅಂತ ಹೇಳ್ತಾನೆ ಇದ್ಲು. ಸರಿ ಅಂತ ಅಂದ್ಬಿಟ್ಟು ಇದು ಸರ್ಪ್ರೈಸ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ತಗೊಂಬಂದೆ. ಇವಳು ಇಲ್ಲೇ ಇದ್ದಾಳೆ. ಏನಿಲ್ಲ ನೀನು ಹೋಗಿ ಆಟ ಆಡೋಕ್ಕೆ. ಇಷ್ಟೇ ಅಷ್ಟು ಕಷ್ಟ ನನಗೆ ಕೆಲಸ ಮಾಡೋಕ್ಕೆ. ಕೊಡು. ನಾಳೆ ಕೊಡ್ತೀನಿ. ನಾಳೆ ಆಯ್ತಿರು. ರೈಟ್ ಕೈಲಾದ್ರೂ ಕೊಡ್ತೀನಿ. ಯು ಕಾಂಟ್ ಓಪನ್ ಇಟ್. ನಾಳೆನೇ ಓಪನ್ ಮಾಡಬೇಕು, ಇವತ್ತಂತೂ ಮಾಡೋಕ್ಕಾಗಲ್ಲ. ನಾನು ಮಾಡಕ್ ಬಿಡಲ್ಲ, ನಿಜ ಮಾಡಕ್ ಬಿಡಲ್ಲ. ನಿನಗೆ ನೋ, ನಾಳೆ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಏನಿಗೆ ಸಿಲ್ವರ್ ರಿಂಗ್ ನೋ. ಏನು ಇಷ್ಟು ದೊಡ್ಡ ರಿಂಗ್ ಇರುತ್ತಾ? ಅದರೊಳಗಡೆ ಪುಟ್ಟಿ ಬಾಕ್ಸು ಇಲ್ಲ, ಇಷ್ಟು ದೊಡ್ಡ ಬಾಕ್ಸು, ಅದರೊಳಗಡೆ ಒಂದು ಪುಟ್ಟಿ ಬಾಕ್ಸು. ಇದರೊಳಗಡೆ ಏನಂದ್ರೆ ಕಲ್ಲಿಟ್ಟಿದ್ದೀವಿ ಅಷ್ಟೇ. ಆಮೇಲೆ ಗಾಯ್ಸ್, ನಾನು ಆ್ಯಕ್ಚುಲಿ ಚಾಕ್ಲೇಟ್ ತರೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಪಪ್ಪಾನೇ ನವೀನ್ ಅಂಕಲ್ ಇನ್ನೊಂದು ಬ್ರಾಂಚ್ ಇದೆ ಆಯಿತಾ, ಅಲ್ಲಿ ಹೋಗಿದ್ರು. ಕೀರ್ತನ ಅಕ್ಕ ಅಂತಿದ್ದಾರೆ ಅಲ್ಲಿ ಮೆಡಿಕಲ್ ಶಾಪಲ್ಲಿ. ಸೊ ಹೆಂಗಿದ್ರು ಅಲ್ಲಿ ಹೋಗಿದ್ದೀನಿ, ಚಾಕ್ಲೇಟ್ಸ್ ಬೇಕಾ ಅಂತ ಕೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ದೀಕ್ಷಾ ಸ್ಕೂಲಿಗೆ ಮಂಚ್ ತೊಗೊಂಬ ಅಂದೆ. ಆಮೇಲೆ ದೀಕ್ಷಾಗೆ ಡೈರಿ ಮಿಲ್ಕ್ ಸಿಲ್ಕು ಮತ್ತು ಡಾರ್ಕ್ ಚಾಕ್ಲೇಟ್ ಎಲ್ಲ ತೊಗೊಂಬ ಅಂತಂದೆ. ಸೊ ಅದ್ರ ಜೊತೆಗೆ ಅಕ್ಕನೇ ಇನ್ನೊಂದು ಗಿಫ್ಟು ಚಾಕ್ಲೇಟ್ ಸೇರಿಸ್ಬಿಟ್ಟು ಕೊಟ್ಟಿದ್ರು. ಸೊ ದೀಕ್ಷಾಗೂ ನೋಡ್ಬಿಟ್ಟು ಖುಷಿ ಆಗುತ್ತು. ಸೊ ಅದ್ರದ್ದು ನೆಕ್ಸ್ಟ್ ಬ್ಲಾಗ್ ನೋಡಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೇನು ಕೊಟ್ವಿ ಅಂದ್ಬಿಟ್ಟು. ಹೇ ಗಾಯ್ಸ್, ಸೊ ಇದು ಎಡಿಟಿಂಗ್ ತೇಜು.
ಸೊ ಗೈಸ್ ದೀಕ್ಷಾ ಏನೋ ಡಿಸ್ಟರ್ಬ್ ಮಾಡ್ತಿದ್ಲು. ಸೊ ಗೈಸ್ ನಾನು ಎಡಿಟ್ ಮಾಡ್ತಿದ್ದೆ, ಸರಿಯಾಗಿ ಎಂಡೇ ಮಾಡಿದ್ದಿಲ್ಲ ವ್ಲಾಗ್. ಆ್ಯಕ್ಚುಲಿ ಅದು ಕಂಪ್ಲೀಟ್ ಆಗಿದೆ. ನನಗೆ ಇನ್ನೂ ಅವಳಿಗೆ ಪಾಪ ಬೊಕ್ಕೆ ತಗೊಳ್ಳೋಣ ಅಂತಿದ್ದೆ, ಬಟ್ ಟೈಮೇ ಸಿಕ್ಕಿಲ್ಲ. ಆವತ್ತಿನ ದಿನಾನೇ ಯಾಕಂದ್ರೆ ಮುಂಚೆನೆ ತಂದಿಟ್ರೆ ಗೊತ್ತಾಗ್ಬಿಡುತ್ತೆ ಅವಳಿಗೆ, ಆ್ಯಂಡ್ ಅದು ಕೆಟ್ಟೋಗಿದ್ರು ಆಗುತ್ತೆ, ಡ್ರೈ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಆವತ್ತಿನ ದಿನಾನೇ ತಗೊಳ್ಳೋಣ ಅನ್ಕೊಂಡೆ, ಬಟ್ ಆವತ್ತಿನ ದಿನ ಏನಾಯಿತು ಅಂತ ನೋಡಿರ್ತೀರ ಬರ್ಡೇ ವ್ಲಾಗಲ್ಲಿ. ಸೊ ಬೊಕ್ಕೆ ಒಂದು ಕೊಡೋಕ್ಕಾಗಿಲ್ಲ, ಆ್ಯಂಡ್ ಇನ್ನೊಂದು ಐಟಮ್ ತರೋಕ್ಕಾಗಿಲ್ಲ, ಬಟ್ ನಾಳೆ ತರ್ತೀನಿ. ಸೊ ಅದನ್ನು ಇನ್ನೊಂದು ವಿಡಿಯೋಲಿ ಹಾಕಿದ್ದೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಎಷ್ಟು ಡಿಸ್ಟರ್ಬೆನ್ಸ್ ಗೈಸ್. ಸೊ ಈ ವಿಡಿಯೋ ಬಂದ್ಬಿಟ್ಟು ದೀಕ್ಷಾ ಬರ್ಡೇ ಪ್ರಿಪ್ರೇಷನ್ಸ್ ಆ್ಯಂಡ್ ಶಾಪಿಂಗು, ಗಿಫ್ಟ್ಸ್ ಸೆಲೆಕ್ಷನು ಆ ಥರ ಮಾಡೋಣ ಅಂದ್ಕೊಂಡು ಮಾಡಿದೆ. ಆ್ಯಂಡ್ ದೀಕ್ಷಾಗೆ ಏನೇನು ಗಿಫ್ಟ್ಸ್ ಕೊಟ್ವಿ ಅಂತ ನೋಡ್ಬೇಕಂತಂದರೆ ನೆಕ್ಸ್ಟ್ ವ್ಲಾಗ್ ತನಕ ವೇಟ್ ಮಾಡಬೇಕಾಗುತ್ತೆ. ನಿಮಗೆ ತುಂಬ ಚೆನ್ನಾಗಿದೆ ಗೈಸ್ ಅದು, ಆ್ಯಂಡ್ ಅವಳ ರಿಯಾಕ್ಷನ್ಸ್ ನೋಡೋಕ್ಕೆ ಸಖತ್ತಾಗಿರುತ್ತೆ. ಸೊ ಅದನ್ನು ಮಿಸ್ ಮಾಡಲೇಬೇಡಿ. ಆ್ಯಂಡ್ ಇದಕ್ಕೆ ಮುಂಚೆ ಬರ್ಡೇ ವಿಡಿಯೋ ಒಂದು ಪೋಸ್ಟ್ ಮಾಡಿದ್ದೀವಿ. ಸೊ ಬರ್ಡೇ ದಿನ ಅವಳಿಗೂ ಒಂದು ಸರ್ಪ್ರೈಸ್ ಕೊಟ್ಟಿದ್ವಿ, ಅದನ್ನ ನೋಡಿ ತುಂಬ ಚೆನ್ನಾಗಿದೆ. ಸೊ ಗೈಸ್ ಈ ವಿಡಿಯೋ ಇಷ್ಟ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ಇಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.